ಸಚಿವ ಈಶ್ವರ್ ಖಂಡ್ರೆ ಅವರ ದಾಂಡಹಳ್ಳಿ ಅರಣ್ಯ ಇಲಾಖೆಯ ಬೇಜವಾಬ್ದಾರಿ ಅಧಿಕಾರಿಗಳ ಕತೆ ನೋಡಿದ್ದೀರಾ? ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ದಾಂಡೇಲಿ ಉಪವಿಭಾಗದ ಅರಣ್ಯ ಪ್ರದೇಶದ ವ್ಯಾಪ್ತಿಯ ರಸ್ತೆಯಲ್ಲಿ ಇಕ್ಕಲಗಳಲ್ಲಿ ಟನ್ಗಟ್ಟಲೆ ಕಸದ ರಾಶಿಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ. ಇನ್ನೊಂದು ಕಡೆ ವೆರ್ನೋಲಿ ವಲಯ ಅರಣ್ಯ ಕಚೇರಿಯ ಹತ್ತಿರದ ದಾಂಡೇಲಿಗೆ ಬರುವ ರಸ್ತೆಯ ಇಕ್ಕಲುಗಳಲ್ಲಿ ಕಸದ ರಾಶಿಗಳು ಹಾಗೂ ರಾಸಾಯನಿಕ ತ್ಯಾಜ್ಯ ವಸ್ತುಗಳನ್ನು ಎಸೆಯುತ್ತಿದ್ದರು. ದಿನನಿತ್ಯ ಇದೇ ರಸ್ತೆಯಲ್ಲಿ ಈ ಕಸದ ರಾಶಿಯನ್ನು ನೋಡಿಕೊಂಡೇ ಅಡ್ಡಾಡುವ ದಾಂಡೇಲಿ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಹಾಗೂ ವಲಯ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ನೋಡಿದರೆ ಇವರೇ ಈ ಪ್ರದೇಶದಲ್ಲಿ ಕಸದ ರಾಶಿ ಹಾಗೂ ತ್ಯಾಜ್ಯ ಸುರಿಯುವುದಕ್ಕೆ ಎಡೆ ಮಾಡಿಕೊಟ್ಟಾರೆ ಎಂಬ ಸಂಶಯ ಕಾಡುತ್ತಿದೆ. ಆದ್ದರಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ಭೇಟಿ ಕೊಟ್ಟು ಸಮಗ್ರವಾಗಿ ವರದಿ ತಯಾರಿಸಿ ಅರಣ್ಯ ಇಲಾಖೆ ಸಚಿವ ಆಪ್ತ ಸಹಾಯಕ ಹಾಗೂ ಹಳಿಯಾಳ ಉಪ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ಡಾಕ್ಟರ್ ಪ್ರಶಾಂತ್ ಕುಮಾರ್ ಅವರಿಗೆ ಕರೆ ಮಾಡಿ ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ಹೇಳಿಕೆ ತಗೊಬಿಡ್ತೀನಿ ಸರ್. ಈಗ ಏನು ಗೊತ್ತಾ, ನಿಮ್ ಗಮನಕ್ಕೆ ತಗೊಬಂದ್ಬಿಡ್ತೀನಿ. ಈಗ ತಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ದಾಂಡೇಲಿ ಮತ್ತೆ ವೆರ್ನೋಲಿ ವಲಯ ಇದೆಯಲ್ಲ, ಹೌದು, ಅಕ್ಕಪಕ್ಕ ರಸ್ತೆಯಲ್ಲಿ ವಿಶೇಷವಾಗಿ ಆ ಒಂದು ಅರಣ್ಯ ಪ್ರದೇಶದ ವ್ಯಾಪ್ತಿಲೇ ಬರುತ್ತೆ. ಅಕ್ಕಪಕ್ಕ ರಸ್ತೆಗಳು, ಅಲ್ಲಿ ಮರಗಳಿದಾವೆ. ಒಂದು ಟನ್ ಗಟ್ಟಲೆ ರಾಶಿಗಳು ಕಸ ಬಿಸಾಕ್ ಹೋಗಿದ್ದಾರೆ, ತ್ಯಾಜ್ಯ ವಸ್ತುಗಳು ಅವೆಲ್ಲ. ಈ ರೀತಿ ಆಗೋದ್ರಿಂದ ಎಲ್ಲ ಒಂದ್ ಕಡೆ ಪ್ರಾಣಿಗಳು, ಸೂಕ್ಷ್ಮ ಜೀವಿಗಳು ಇರ್ತವೆ, ಸಾಕಷ್ಟು ಹಾನಿಯಾಗೋ ಚಾಯ್ಸ್ ಇರುತ್ತೆ. ಮತ್ತೆ ಅರಣ್ಯ ಇಲಾಖೆಯ ಒಂದ್ ರೀತಿ ಮಾಲಿನ್ಯಕ್ಕೂ ಸಹ ಎಡೆ ಮಾಡಿ ಕೊಡೋ ಸಂದರ್ಭ ಇರುತ್ತೆ ಸರ್. ಇದು ಈ ರೀತಿ ಇದೆ. ಹಾಗಾಗಿ ನಾನು ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈಗಾಗಲೇ ನಮ್ ದಾಂಡೇಲಿ ಟೌನ್ ಮುನ್ಸಿಪಾಲಿಟಿ ಏನಿದೆ, ಚೀಫ್ ಆಫೀಸರ್ಗೆ ಗಮನಕ್ಕೆ ತಂದು ವಿತ್ ಫೋಟೋ ಅಟ್ಯಾಚ್ ಮಾಡಿ ಪತ್ರ ಸಹ ಬರ್ದಿದ್ದೀವಿ. ಪತ್ರ ಬರ್ದಿದ್ರಿ ಸರ್? ಈಗ ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ ನನಗೆ, ಬಟ್ ಲೆಟರ್ ಬರ್ದಿದ್ದೀವಿ. ನಾನು ತಮಗೆ ಲೆಟರ್ ಕಾಪೀಸ್ಗಳು ಬೇಕಿದ್ರೆ ನಾನು ಆಮೇಲೆ ತಮಗೆ ಕಳಿಸ್ಕೊಡ್ತೀನಿ ಸರ್. ಈಗ ನೆನ್ನೆ ತಾನೇ ವರದಿ ಮಾಡ್ಕೊಂಡ್ ಬಂದಿದ್ದೀನಿ. ನೆನ್ನೆ ಏನು ನಿಮ್ಮ ವಿರ್ನೋಲಿ ವಲಯ ಐತಲ್ಲ, ನಿಯರೆಸ್ಟೇ ಸಹ ಅಕ್ಕಪಕ್ಕಗಳಲ್ಲಿ ರಸ್ತೆ ಇಕ್ಕೆಲೆಗಳಲ್ಲಿ ದೊಡ್ಡ ದೊಡ್ಡ ಟನ್ ಗಟ್ಟಲೆ, ರಾಶಿ ಗಟ್ಟಲೆ ಕಸ, ತ್ಯಾಜ್ಯ ವಸ್ತುಗಳೆಲ್ಲ ಬಿಸಾಕ್ಬಿಟ್ರೆ ಯಾವ ರೀತಿ ಸರ್? ವಿರ್ನೋಲಿಯಿಂದಾನೇ ಬರ್ತಿದ್ದೀನಿ ಲೆಟರ್. ವಿರ್ನೋಲಿ ಯಾರಕ್ಕೂ ಲೆಟರ್ ಬರ್ದಿದ್ದಾರೆ. ತಮಗೆ ಇನ್ನೊಂದು ಬೈ ಈವ್ನಿಂಗ್ ತಮಗೆ ನಾನು ಲೆಟರ್ ಕಾಪಿ ಶೇರ್ ಮಾಡ್ತೀನಿ. ಆಲ್ರೆಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳ ಗಮನಕ್ಕೂ ತಂದಿದ್ದೀವಿ. ಅಲ್ಲ ಸರ್, ಇದು ಬರೀ ಡಾಕ್ಯುಮೆಂಟರಿ ಆಗ್ತಾ ಇದೆ ಸರ್, ಬಟ್ ಕಾರ್ಯರೂಪಕ್ಕೆ ಬರ್ತಾ ಇಲ್ವಲ್ಲ ಸರ್. ನಮ್ಗೇನು ಕಸದ ಸಮಸ್ಯೆ ಇದಾಗಬೇಕು ಅಂತ ಹೇಳ್ಬಿಟ್ಟು ವರದಿದು ಶೀರ್ಷಿಕೆ, ಬರೀ ಲೆಟರ್ ಅಲ್ಲಿ ಫಾಲೋ ಅಪ್ ಆಗ್ತಾ ಇದೆ ಅಂದ್ಬಿಟ್ರೆ ಇದು ಯಾವ ಅರ್ಥ ಹೇಳಿ ಸರ್? ಹಾಗಾಗಿ ದಯವಿಟ್ಟು ನಿಮ್ ಕೆಳಗಿನ ಅಧಿಕಾರಿಗಳಿಗೆ ದಯವಿಟ್ಟು ಇದು ಮಾಡಿ ಸರ್, ಪ್ಲೀಸ್ ಸರ್. ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನು ಇವತ್ತು ಬಂದಿರತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ದಾಂಡೇಲಿಗೆ ಬಂದಿದ್ದೀನಿ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿದ್ದೇನೆ. ವಿಶೇಷವಾಗಿ ಇಲ್ಲಿ ದಾಂಡೇಲಿ ವಲಯ ಮತ್ತೆ ವಿರ್ನೋಲಿ ಮತ್ತೆ ಜೊಯ್ಡಾ ಅಂತಕ್ಕಂಥ ವಲಯಗಳು ಬರ್ತವೆ. ಇದಕ್ಕೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ದಾಂಡೇಲಿ ವಲಯಗಳಲ್ಲಿ ಮತ್ತೆ ವಿರ್ನೋಲಿ ವಲಯಗಳಲ್ಲಿ ಬಹುತೇಕ ಕಡೆ ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆ ತುಂಬಾ ಸಾಕಷ್ಟು ಪ್ರಾಣಿಗಳು ಇರ್ತವೆ, ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ದಾಂಡೇಲಿ ನಗರಸಭೆ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನಪೀಡಿತ ಪ್ರದೇಶಗಳಿಂದ ಎಲ್ಲ ಒಂದ್ ಕಡೆ ಅರಣ್ಯ ಪ್ರದೇಶಗಳಲ್ಲೇ ಕಸಗಳನ್ನ ಹಾಕ್ತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆಯನ್ನ ಒಂದ್ ರೀತಿ ಮಲಿನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳಿರ್ತವೆ, ಮತ್ತೆ ಸಾಕಷ್ಟು ಪ್ರಾಣಿಗಳಿರ್ತವೆ, ಮತ್ತೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಇಂಥ ಸಂದರ್ಭದಲ್ಲಿ ದಾಂಡೇಲಿಗೆ ಬರುವಾಗ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದ್ ರೀತಿ ಕಸದ ರಾಶಿಗಳೇ ಸ್ವಾಗತ ಮಾಡ್ತವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಇದಕ್ಕೆ ಅರಣ್ಯ ಇಲಾಖೆ ಕಣ್ಣಿದ್ದು ಸಹ ಕುರುಡಾಗಿದೆ. ವಿರ್ನೋಲಿ ಮತ್ತೆ ವಿಶೇಷವಾಗಿ ದಾಂಡೇಲಿ ವಲಯದಲ್ಲಿ ಇದು ಬಹುತೇಕ ಹೆಚ್ಚಾಗಿದೆ. ಹಾಗಾಗಿ ಎಲ್ಲ ಒಂದ್ ಕಡೆ ಕಣ್ಣಿದ್ದು ಕುರುಡಾದ ಕಸದ ಸಮಸ್ಯೆ ಇದ್ದರೂ ಸಹ ಕಣ್ಣಿದ್ದು ಕುರುಡಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಮಸ್ಕಾರ, ನಾನು ನಿಮ್ಮ ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ನಾನು ಇವತ್ತು ಬಂದಿರತಕ್ಕಂಥದ್ದು ಒಂದು ರೀತಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ರೀತಿ ದಾಂಡೇಲಿಗೆ ಬಂದಿದ್ದೀನಿ. ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿ ವ್ಯಾಪ್ತಿಯಲ್ಲಿದ್ದೇನೆ. ವಿಶೇಷವಾಗಿ ಇಲ್ಲಿ ದಾಂಡೇಲಿ ವಲಯ ಮತ್ತೆ ವಿರ್ನೋಲಿ ಮತ್ತೆ ಜೊಯ್ಡಾ ಅಂತಕ್ಕಂಥ ವಲಯಗಳು ಬರ್ತವೆ. ಇದಕ್ಕೆ ವಿಪರ್ಯಾಸ ಏನಪ್ಪಾ ಅಂತಂದ್ರೆ, ದಾಂಡೇಲಿ ವಲಯಗಳಲ್ಲಿ ಮತ್ತೆ ವಿರ್ನೋಲಿ ವಲಯಗಳಲ್ಲಿ ಬಹುತೇಕ ಕಡೆ ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆ ತುಂಬಾ ಸಾಕಷ್ಟು ಪ್ರಾಣಿಗಳು ಇರ್ತವೆ, ಸಾಕಷ್ಟು ಸೂಕ್ಷ್ಮ ಜೀವಿಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ದಾಂಡೇಲಿ ನಗರಸಭೆ, ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಜನಪೀಡಿತ ಪ್ರದೇಶಗಳಿಂದ ಎಲ್ಲ ಒಂದ್ ಕಡೆ ಅರಣ್ಯ ಪ್ರದೇಶಗಳಲ್ಲೇ ಕಸಗಳನ್ನ ಹಾಕ್ತಕ್ಕಂಥದ್ದು, ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆಯನ್ನ ಒಂದ್ ರೀತಿ ಮಲಿನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ವಿಶೇಷವಾಗಿ ಅರಣ್ಯ ಇಲಾಖೆಯಲ್ಲಿ ಸಾಕಷ್ಟು ಸೂಕ್ಷ್ಮ ಜೀವಿಗಳಿರ್ತವೆ,
ಮತ್ತೆ ಸಾಕಷ್ಟು ಪ್ರಾಣಿಗಳಿರ್ತವೆ, ಮತ್ತೆ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ. ಇಂಥ ಸಂದರ್ಭದಲ್ಲಿ ದಾಂಡೇಲಿಗೆ ಬರುವಾಗ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಸಾಕಷ್ಟು ಒಂದು ರೀತಿ ಕಸದ ರಾಶಿಗಳೇ ಸ್ವಾಗತ ಮಾಡ್ತವೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಇದಕ್ಕೆ ಅರಣ್ಯ ಇಲಾಖೆ ಕಣ್ಣಿದ್ದು ಸಹ ಕುರುಡಾಗಿದೆ. ವಿರ್ನೋಲಿ ಮತ್ತೆ ವಿಶೇಷವಾಗಿ ದಾಂಡೇಲಿ ವಲಯದಲ್ಲಿ ಇದು ಬಹುತೇಕ ಹೆಚ್ಚಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕಣ್ಣಿದ್ದು ಕುರುಡಾದ ಕಸದ ಸಮಸ್ಯೆ ಇದ್ದರೂ ಸಹ ಕಣ್ಣಿದ್ದು ಕುರುಡಾದ ಅರಣ್ಯ ಇಲಾಖೆ ಅಧಿಕಾರಿಗಳು ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾನು ನಿಮ್ಮ ಬಸವರಾಜು. ನಮಸ್ಕಾರ, ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ, ಪತ್ರಕರ್ತರು. ಎಲ್ಲ ಒಂದ್ ಕಡೆ ಉತ್ತರ ಕನ್ನಡ ಜಿಲ್ಲೆ ಅಂತಕ್ಕಂಥದ್ದು ಸಾಕಷ್ಟು ಒಂದ್ ರೀತಿ ಅರಣ್ಯ ಸಂಪತ್ತಿಂದ ಕೂಡಿದೆ ಅಂತಕ್ಕಂಥದ್ದು ಹೇಳ್ಬೋದು. ಇಂಥ ಸಂದರ್ಭದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಅತ್ಯಂತ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ದಾಂಡೇಲಿ. ದಾಂಡೇಲಿಲಿ ಬಹುತೇಕ ಕಡೆ ಅರಣ್ಯ ಒಂದ್ ರೀತಿ ಇಲಾಖೆಯ ಸಾಕಷ್ಟು ಮರಗಳೇ ಅಕ್ಕಪಕ್ಕ ರಸ್ತೆಗಳಲ್ಲಿ ಸ್ವಾಗತ ಮಾಡ್ತವೆ. ವಿಪರ್ಯಾಸ ಏನಪ್ಪಾ ಅಂತಂದ್ರೆ ದಾಂಡೇಲಿ ಉಪವಿಭಾಗದ ಅರಣ್ಯ ಸಂರಕ್ಷಣಾಧಿಕಾರಿಗಳ ಕಚೇರಿಯ ಹತ್ತಿರವಿರುವ ವಿರ್ನೋಲಿ ವಲಯದ ಹತ್ತಿರದಲ್ಲಿ ಇರುವ ಒಂದು ಕಚೇರಿ ಹತ್ತಿರದಲ್ಲಿ ಇರುವ ರಸ್ತೆಯ ಅಕ್ಕಪಕ್ಕಗಳಲ್ಲಿ ಒಂದ್ ರೀತಿ ಕಸದ ಒಂದ್ ರೀತಿ ತಿಪ್ಪೆಗಳ ಗುಂಡಿಗಳ ಒಂದ್ ರೀತಿ ದರ್ಬಾರೆ ಜಾಸ್ತಿ ಆಗಿದೆ. ಎಲ್ಲ ಒಂದ್ ಕಡೆ ಅರಣ್ಯ ಅಂದಿದ ತಕ್ಷಣ ಸಾಕಷ್ಟು ಪ್ರಾಣಿಗಳು ವಾಸ ಇರ್ತವೆ, ಪಕ್ಷಿಗಳು ವಾಸ ಇರ್ತವೆ, ಸಾಕಷ್ಟು ಪ್ರವಾಸಿಗರು ಬರ್ತವೆ. ಇಂಥ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಬಹುತೇಕ ಕಡೆ ಅಕ್ಕಪಕ್ಕಗಳಲ್ಲಿ ಸುಮಾರು 1 ಕಿಲೋಮೀಟರ್ನಷ್ಟು ಈ ರೀತಿ ಸಾಕಷ್ಟು ಒಂದ್ ರೀತಿ ಟನ್ಗಟ್ಟಲೆ ಈ ರೀತಿ ಕಸಗಳ ರಾಶಿನೇ ಇದೆ. ಇಂಥ ಸಂದರ್ಭದಲ್ಲಿ ಇದು ನಗರಸಭಾ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ, ಮತ್ತೆ ಇನ್ನೊಂದ್ ಕಡೆ ಪ್ರಧಾನಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸ್ವಲ್ಪ ಬರುತ್ತೆ. ಈಗ ನಾನ್ ಕೇಳೋದು ಇದನ್ನ ತ್ಯಾಜ್ಯ ಒಂದು ನಿರ್ವಹಣೆಗೆ ನಗರಸಭೆ ಏನ್ ಮಾಡ್ತಾ ಇದೆ, ಮತ್ತೆ ಇನ್ನೊಂದ್ ಕಡೆ ಪ್ರಧಾನಿ ಗ್ರಾಮ ಪಂಚಾಯತಿಯವರು ಏನ್ ಮಾಡ್ತಾವ್ರೆ, ವಿಶೇಷವಾಗಿ ಯಾಕೆ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದ್ಯಾ? ಮತ್ತೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಎಲ್ಲ ಒಂದ್ ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ನಿಯರೆಸ್ಟೇ ಕಚೇರಿ ಇದೆ ಇಲ್ಲೇ ವಿರ್ನೋಲಿ ವಲಯ, RFO ಏನ್ ಮಾಡ್ತಾವ್ರೆ, ಮತ್ತೆ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಏನು ACF ಅವರು ಏನ್ ಮಾಡ್ತಾವ್ರೆ, ದಯವಿಟ್ಟು ಇಂಥವನ್ನ ಇದ್ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಮಾನ್ಯ DFO ಸಾಹೇಬ್ರು ಮತ್ತೆ ಅರಣ್ಯ ಇಲಾಖೆ ಸಚಿವರು ಈಶ್ವರ್ ಖಂಡ್ರೆ ಅವರು ದಯವಿಟ್ಟು ನೋಡ್ಬೇಕಾದಂತ ಪರಿಸ್ಥಿತಿ. ಈ ಅರಣ್ಯ ಇಲಾಖೆ ವ್ಯಾಪ್ತಿಲೇ ಬರ್ತದೆ ಇದು. ಇಂಥ ಸಾಕಷ್ಟು ನೋಡಿ ಮರಗಳು ಇರ್ತವೆ, ಸಾಕಷ್ಟು ಪಕ್ಷಿಗಳು ಇರ್ತವೆ. ವಿಪರ್ಯಾಸ ಏನಪ್ಪಾ ಅಂದ್ರೆ ಈ ಕಸದ ಒಂದ್ ರೀತಿ ತಿಪ್ಪೆಗಳ ಒಂದ್ ರೀತಿ ರಾಶಿಗಳೇ ಜಾಸ್ತಿ ಆಗಿದಾವೆ. ಹಾಗಾಗಿ ಇದ್ದು ಇಲ್ಲದಂತಾದ ಒಂದ್ ರೀತಿ ಅರಣ್ಯ ಇಲಾಖೆ ಸಂರಕ್ಷಣಾಧಿಕಾರಿಗಳ ಕಚೇರಿ ದಾಂಡೇಲಿ, ಸಹಾಯಕ ಸಂರಕ್ಷಣಾ ದಾಂಡೇಲಿ ಅಂತಕ್ಕಂಥ ಸ್ಟೋರಿಗೆ ಸ್ವಾಗತ. ನಾದರೂ ದಾಂಡೇಲಿಗೆ ಹೋಗುವ ಅರಣ್ಯ ಪ್ರದೇಶದ ವ್ಯಾಪ್ತಿಯ ರಸ್ತೆ ಇಕ್ಕಲುಗಳಲ್ಲಿರುವ ಕಸದ ರಾಶಿಗಳು ಹಾಗೂ ತ್ಯಾಜ್ಯ ವಸ್ತುಗಳಿಗೆ ಮುಕ್ತಿ ಕೊಟ್ಟು ಇದನ್ನು ತಪ್ಪಿಸುವವರೇ ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಸವರಾಜು, ಭಾರತ ವೈಭವ ನ್ಯೂಸ್, ದಾಂಡೇಲಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.